ಸೂಪರ್ ಮತಿ ತಮ್ಮನ್ ಮಲಗಿಸತಿ ಮ್ಯಾಗಿ 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 ಇವೆಲ್ಲ ಹಂಗೆ ಪ್ಯಾಕ್ ಮಾಡ್ದು ಇವ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ಕೂಡಲೇ ಇವತ್ತು ಟೀ ಕುಡಿಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ಗಾರ್ಡನಲ್ಲಿ ಇದು ಟೀ ಎಲೆಯನ್ನು ಬೆಳೆಸಿದ್ವಿ. ಇದಕ್ಕೆ ಎಕ್ಸಾಕ್ಟಾಗಿ ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ನಮ್ಮ ಕಡೆ ಇದನ್ನ ಚಾ ಎಲೆ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಹಾಲಲ್ಲಿ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿದೆ. ಮತಿ ತಮ್ಮನ್ ಮಲಗಿಸತಿ ಸ್ಕೂಲ್ ಯಾಕೆ ಹೋಗಿಲ್ಲ? ಎದಕ್ಕೆ ಹೋಗಿಲ್ಲ? ಅದೇ ಎದಕ್ಕೆ ಹೋಗಿಲ್ಲ? ನಿಮ್ಮ ಮಮ್ಮಿ ಬಂದಿಲ್ಲ ಸ್ಕೂಲಿಗೆ? ನಿಮ್ಮ ಮಮ್ಮಿ ಸ್ಕೂಲಿಗೆ ಬಂದ್ರ ನೀ ಯಾಕೆ ಹೋಗಿಲ್ಲ ಸ್ಕೂಲಿಗೆ? ನಿಮ್ಮ ಸ್ಕೂಲು ಡ್ಯಾನ್ಸ್ ಕಲ್ಸತ್ತಿಲ್ಲ? ಕಲ್ಸಿರ ಸ್ಕೂಲು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಎಲ್ಲೆಲ್ಲಿ ಮಾಡತ್ತಿ ಬಂದ? ನೀ ಯಾವ ಡ್ಯಾನ್ಸ್ ಮಾಡತ್ತಿ? ಯಾವ ಡ್ಯಾನ್ಸ್ ಮಾಡತ್ತಿ? ಬಂದ 5 ನಿಮಿಷ ಆಯ್ತು ಮಾಡ್ತೀನಿ. ಈಗ ಬಂದು ಮನಿ ರೇಂಜಿಗೆ ಮಾಡಿ ಅಲ್ಲ. ತಮ್ಮನ ಆಡ್ಸಕ್ ಬಂದೆ. ಎದಕ್ ಬಂದಿ? ಕರ್ಕೊಬಾ ಇಲ್ಲಿ. ತಮ್ಮ ಆಳತನ್ ಕರ್ಕೊಬಾ ಇಲ್ಲಿ. ಸೂಪರ್. ಭಯ ನೀರು ಬರಾಕತ್ತಲ್ಲ ನೋಡಿ. ಮತ್ತೆ ನಿಲ್ಲಿಕೆ ಚೆನ್ನತಿ ತಲೆ ನೋಸಿದ್ರ ಏನ್ ಚಂದ ಕತೆ. ಮ್ಯಾಗಿ 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 ಪಯ್ಯ ಚಿಕ್ಕಿ ಮ್ಯಾಗಿ ಮಾಡತ್ತಳು. ಟೇಸ್ಟ್ ನೋಡ, ಟೇಸ್ಟ್ ಹೆಂಗಾಗೈತಿ? ಟೇಸ್ಟ್ ಹೆಂಗಾಗೈತಿ ಹೇಳು. ಸೂಪರ್. ಮೇಡ್ ಬೈ ಸುನೀತಾ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮ್ಯಾಗಿ ಮಾಡಿದ್ದೆ. ಟಿ ವಿ ನೋಡ್ತಾ ಮ್ಯಾಗಿ ತಿಂತಾ ಇದ್ದೀನಿ. ಆ್ಯಂಡ್ ಹಾಗೆ ನಮ್ಮ ಆಯಿಗೂ ಮ್ಯಾಗಿ ಅಂದರೆ ಫೇವ್ರೇಟ್. ಸೊ ಅವಳಿಗೂ ಮ್ಯಾಗಿ ಹಾಕಿಕೊಟ್ಟಿದ್ದೆ. ಇಲ್ಲಿ ಮ್ಯಾಗಿ ತಿಂತಾ ಇದ್ದಾಳೆ ಅವಳು. ಇಲ್ಲಿ ನಾನು ಎಲ್ಲನೂ ಈ ಥರ ಯಾಕೆ ಹರವಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಬ್ಯಾಗ್ ಪ್ಯಾಕ್ ಮಾಡೋದಂದರೆ ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು. ಇನ್ನೇನು ನನ್ನ ಬಾಣಂತನ ಮುಗಿಯೋಕೆ ಬಂತು. ಸೊ ಹೋಗಬೇಕು, ನೆಕ್ಸ್ಟ್ ಜಾನ್ 31ಗೆ ಹೋಗಬೇಕು. ಸೊ ಹಂಗಾಗಿ ಇವಾಗಲೇ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಷ್ಟು ಬೇಗ ಯಾಕೆ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಕೇಳಬೇಡಿ. ನಮ್ಮ ಬಟ್ಟೆ ಆದರೆ ಆರಾಮಾಗಿ ಎಲ್ಲ ಏನೇನು ಬೇಕು ಅದೆಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಬೋದು ಅವಾಗನೇ. ಬಟ್ ನನ್ನ ಮಗನ ಬಟ್ಟೆ ಎಲ್ಲ ಜೋಡಿಸಿಟ್ಕೊಂಡು ಪ್ಯಾಕ್ ಮಾಡಬೇಕು ಅಂದರೆ ಒಂದು ದೊಡ್ಡ ಕಷ್ಟದ ಕೆಲಸ. ಒಂದು ತೊಗೋತೀನಿ, ಒಂದು ಮರಿತೀವಿ, ಯಾವುದೂ ನೆನಪಾಗಂಗಿಲ್ಲ. ಸಡನ್ನಾಗಿ ಪ್ಯಾಕ್ ಮಾಡೋದಂದರೆ ಯಾವುದೂ ಅಷ್ಟೊಂದು ನೆನಪಾಗಲ್ಲ. ಸೊ ಹಾಗಾಗಿ ಯಾವುದ್ಯಾವುದು ನೆನಪಾಗುತ್ತೆ ಎಲ್ಲನೂ ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಜೋಡಿಸಿಟ್ಕೊಳ್ಳೋದಕ್ಕೆ 2 ದಿನ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಹೊರಗೆ ಅಂತ ಹೇಳಿ ಇವತ್ತು ಪ್ಯಾಕ್ ಮಾಡೋದಕ್ಕೆ ಕುಂತಿದ್ದೀನಿ ಅಷ್ಟೇ. ಆದ್ರೂ ಇನ್ನೂ ಪ್ಯಾಕ್ ಮಾಡೋದಿದೆ ಬಾಕಿ. ಇವತ್ತು 2 ಬ್ಯಾಗ್ ಪ್ಯಾಕ್ ಆಯಿತು. ಇನ್ನು ನನ್ನ ಮಗಂದು ಇನ್ನು 2 ಬ್ಯಾಗ್ ಪ್ಯಾಕ್ ಆಗಬೇಕು. ಸೊ ಇವಾಗಲೇ ಇಷ್ಟಿದ್ದಾನೆ. 2 ಬ್ಯಾಗ್ ಆಯಿತು, 3 ಬ್ಯಾಗ್ ಆಯಿತು ಒಂದು ಟೋಟಲಿ. ಇನ್ನು ಹೋಗಬೇಕಾದ್ರೆ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇನ್ನೂ ಒಂದು ಸ್ವಲ್ಪ ಇದೆ ಪ್ಯಾಕ್ ಮಾಡೋದು. ಸೊ ಇಲ್ಲಿ ಕೊಂಚಿಗೆ ಆಮೇಲೆ ದುಬಟ್ಟಿ ಇವನ್ನೆಲ್ಲನೂ ಹೊಲಿಸಿಟ್ಕೊಂಡಿದ್ವಿ. ಅವನ್ನೆಲ್ಲನೂ ಒಂದು ಕಡೆ ನಾನು ಜೋಡಿಸಿಟ್ಕೋತಾ ಇದ್ದೀನಿ. 5 ದುಬಟ್ಟಿ ದುಬಟ್ಟಿದ ಮಮ್ಮಿ. ಇವು 4 ಹೊಲಿಸಿದ ದುಬಟ್ಟಿ. ಆಮೇಲೆ ಇದೊಂದ ಇದು ಮಾರಿ ದುಡ್ಡು ತಂದಿದ್ದಲ್ಲ. ಇದು ಬಾಕಿ ತೆಗೆದು ವಾಪಸ್ ಪ್ಯಾಕ್ ಮಾಡಕ್ಕೆ ಹೋಗೋದಿಲ್ಲ. ಇವೆಲ್ಲ ಹಂಗೆ ಪ್ಯಾಕ್ ಮಾಡ್ದು. ಇವೆಲ್ಲ
ಇರಲಿ, ಇವೆಲ್ಲ ಒಂದು ಕಡೆ ಮಾಡ್ತೀನಿ. ಕೊಂಚಿಗೆ 5 ಕೊಂಚಿಗೆ, ತೊಟ್ಲಾಗ ಇಡಕ್ಕೆ 5 ಕೊಂಚಿಗೆ, ರೇಷ್ಮೆ ಕೊಂಚಿಗೆ 3, 4, 5 ಇದೆಲ್ಲ ಒಂದು ಕಡೆನ ಇಟ್ಕೊಳ್ಳೋಣ ಇವನ್ನೆಲ್ಲ ಒಮ್ಮೆ. ಆಮೇಲೆ ಇದೊಂದು ಎಕ್ಸ್ಟ್ರಾ ಹಚ್ಕೊಳ್ಳೋದು. ಇದು ಇಂಥವು 2 ಅದಾವಲ್ಲ, ಇದೊಂದು ಆಮೇಲೆ ಇದೊಂದು 2 ಬೆಡ್ ಮ್ಯಾಟ್ ಇದು ಪ್ಯಾಕ್ ಮಾಡಬೇಕು. ಎಲ್ಲ ಇಷ್ಟಿಷ್ಟು ಇಟ್ಕೊಂಡು ಇವೆಲ್ಲ ಪ್ಯಾಕ್ ಮಾಡ್ಬೇಕು. ಇದನ್ನೆಲ್ಲ ಲೆಟ್ಸ್ ಸ್ಟಾರ್ಟ್ ಪ್ಯಾಕಿಂಗ್. ಇವಾಗ ಇಷ್ಟು ಪ್ಯಾಕಿಂಗ್ ಮುಗೀತು. ಸ್ಟಿಲ್ ಪ್ಯಾಕಿಂಗ್ ಇಸ್ ದೇರ್. ನಂದು 1 ಬ್ಯಾಗ್ ಪ್ಯಾಕ್ ಆದರೆ ಜಸ್ಟ್ 1 ಬ್ಯಾಗಲ್ಲೇ ನನ್ನ ಡ್ರೆಸ್ಸಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ನನ್ನ ಮಗಂದು ಇದೊಂದು ಬ್ಯಾಗು, ಇನ್ನೂ 1 ಬ್ಯಾಗ್ ಆಗುತ್ತೆ, 2 ಬ್ಯಾಗು. ಏನಿಲ್ಲ ಅಂದರೆ ನನ್ನ ಮಗನಿಗೆ 3 ಬ್ಯಾಗ್ ಬೇಕು. ಇವಾಗ 5 ಮಂತ್ಸು 5 ತಿಂಗಳದವಿದ್ದಾನೆ. ಇವಾಗಲೇ ಅವನಿಗೆ 3 ಬ್ಯಾಗ್ ಆಯಿತು. ಮುಂದೆ ನೋಡಬೇಕು ಇನ್ನು.